ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಬಾಕ್ಸ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ಹೊಸ ವ್ಲಾಗನ್ನು ಸ್ಟಾರ್ಟ್ ಮಾಡುವ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫ್ರೆಂಡ್ಸ್, ತುಂಬ ದಿನಗಳ ನಂತರ ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೇನೆ. ಹೇಳಬೇಕಂದ್ರೆ ಈ ಥರ ತುಂಬ ಲಾಂಗ್ ವಿಡಿಯೋಗಳು ಹಾಕಿ ತುಂಬ ವಾರಗಳೇ ಯಾಕೆ ತಿಂಗಳುಗಳೇ ಕಳೆದಿತ್ತು. ಸೊ ಹಾಗಾಗಿ ಇವತ್ತಾದರೂ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಒಂದು 3-4-5 ಮಳೆಗಳು ಬಂತು ನಮ್ಮ ಸೈಡ್. ಸೊ ಹಾಗಾಗಿ ಕೆಲವೊಂದು ಬೀಜಗಳನ್ನೆಲ್ಲ ಹಾಕಿದ್ದೆ ಮೊಳಕೆ ಬರಲಿಕ್ಕೆ. ಅದು ಎಲ್ಲ ಕೆಲವೊಂದು ಗಿಡಗಳು ಬಂದಿದೆ. ಸೊ ಈಗಿನ ವಾತಾವರಣ ನೋಡ್ತಿರ್ಬೋದು ನೀವು, ತುಂಬ ಬಿಸಿಲಿತ್ತು. ಹಾಗೆ ಹೊರಗಡೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ನೋಡ್ತಿರ್ಬೋದು ಇಲ್ಲಿ ಕೆಲವೊಂದು ಹೂಗಳೆಲ್ಲ ಆಗಿದೆ ಚಂದ ಚಂದದ್ದು. ಸೊ ತುಂಬ ದಿನ ಆಯ್ತಲ್ವ ನಿಮಗೆಲ್ಲ ಹೂಗಳನ್ನು ತೋರಿಸಿ. ಸೊ ಹಾಗೆ ಇವತ್ತು ತೋರಿಸುವ ಅಂತ ಹೇಳಿ. ಸೊ ನೆಲ ಗುಲಾಬಿ, ಬೋಗನ್ವಿಲ್ಲ ಆ್ಯಂಡ್ ತಾವರೆ, ಹೀಗೆ ತುಂಬ ಹೂಗಳಾಗಿತ್ತು. ಅದರಲ್ಲಿ ಕೂಡ ಹೆಚ್ಚಾಗಿ ಕಾಣಿಸುವಂಥದ್ದು ಅಂತ ಹೇಳಿದರೆ ಕನಕಾಂಬರ. ಸೊ ಅದರಲ್ಲಿ ಕೂಡ ರೆಡ್, ಯೆಲ್ಲೋ, ಆರೆಂಜ್ 3 ಕಲರ್ ಇದೆ. ಸೊ ಗೈಸ್, ಇವಾಗ ಗಂಟೆ 12 ಆಗ್ತಾ ಬಂತು. ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಊಟ ಮಾಡಬೇಕು ಅಂತ ಹೇಳಿಬಿಟ್ಟು ಅಮ್ಮ ಏನೋ ಪಲ್ಯ ರೆಡಿ ಮಾಡ್ತಾ ಇದ್ರು. ಬಸಳೆ, ಬಟಾಟೆ, ಟೊಮೆಟೊ ಎಲ್ಲ ಹಾಕಿ. ಹಾಗೆ ಅದನ್ನು ಕೂಡ ಸುಮ್ಮನೆ ವಿಡಿಯೋ ಮಾಡಿಕೊಂಡೆ. ಅಷ್ಟೊತ್ತಾಗಲಿ ನಮಗೊಂದು ಪಾರ್ಸೆಲ್ ಬಂತು. 2-3 ವಾರಗಳ ಹಿಂದೆ ಅಷ್ಟೇ ನನ್ನ ಅಣ್ಣ ಒಂದು ಹೊಸ ಮೊಬೈಲ್ ತಗೊಂಡಿದ್ದ ಆನ್ಲೈನಿಂದ, ಮೋಟೋ ಎಡ್ಜ್ 50 ಅಂತ. ಸೊ ಅದ್ರ ಜೊತೆಗೆ ಒಂದು ಕವರ್ ಬಂದಿತ್ತು, ಬಟ್ ಅದನ್ನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗಾಗಿ ಇನ್ನೊಂದು ಹೊಸ ಕವರನ್ನು ಆರ್ಡ್ರ್ ಮಾಡಿದ್ವಿ, ಟ್ರಾನ್ಸ್ಪರೆಂಟ್ ಕವರ್ ಥರದ್ದು. ತುಂಬ ಚೆನ್ನಾಗಿತ್ತು. ಹಾಗೆ ಅದನ್ನು ಹಾಕ್ತಾ ಇದ್ದ. ಹಾಗೆ ನಾನೇ ಸುಮ್ಮನೆ ಒಂದು ವ್ಲಾಗ್ ಮಾಡಿಕೊಂಡೆ. ಸೊ ಗೈಸ್, ಈಗ ಸಂಜೆ 5 ಗಂಟೆ ಆಗಿದೆ. ಫುಲ್ ಮೋಡ ಕವಿದ ವಾತಾವರಣ ಆಗಿದೆ. ಐ ಥಿಂಕ್ ಆ ಕಡೆ ಸೈಡೆಲ್ಲ ತುಂಬ ಜೋರು ಮಳೆ ಬಂದಿರಬೇಕು ಅನಿಸುತ್ತೆ. ನಮ್ಮ ಕಡೆ ಎಲ್ಲ ಅಷ್ಟೇನು ಮಳೆ ಬರಲಿಲ್ಲ, ಸ್ವಲ್ಪ ಮಳೆ ಬಿಟ್ಟಿದೆ. ಆದರೆ ತುಂಬ ಮೋಡ ಇತ್ತು. ಹಿಂದಿನ ವ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೆ ನಮ್ಮ ಮನೆ ಪಕ್ಕ ಇರುವಂತಹ ಕಾಡು, ಕೆಲವೊಂದು ಹಣ್ಣಿನ ಮರಗಳೆಲ್ಲ ಇದೆ ಅಂತ ಹೇಳಿ. ಬಟ್ ಆ ಕಾಡು ಈಗ ಯಾವ ರೀತಿ ಆಗಿದೆ ಅಂತ ಹೇಳಿ ನೀವೇ ನೋಡಿ. ಮರಗಳೆಲ್ಲ ಹಾಗೇ ಇದೆ, ಬಟ್ ಗ್ರೀನ್ ಆಗಿತ್ತಲ್ವ ಗಿಡಗಳು, ಹಣ್ಣಿನ ಗಿಡಗಳು, ಚೂರಿಕಾಯಿ, ಈ ಥರ ತುಂಬ ಗಿಡಗಳೆಲ್ಲ ಇತ್ತು ಚಿಕ್ಕದು. ಅದನ್ನೆಲ್ಲ ತೆಗೆದಿದ್ದಾರೆ. ಹಿಟಾಚಿ ತಂದಿದ್ರು. ಸೊ ಆ ವಿಡಿಯೋ ಕೂಡ ನನ್ನ ಜೊತೆ ಇದೆ. ಸೊ ಆ ಕ್ಲಿಪ್ಪನ್ನು ನಾನು ನಿಮಗೆ ಹಾಕ್ತೀನಿ ನೋಡಿ. ಒಂದು ಸೈಡು ತುಂಬ ಕಾಡೆಲ್ಲ ಇತ್ತಲ್ವಾ. ಸೊ ಅದೆಲ್ಲ ಹೋಗಿ ಮನೆಗಳೆಲ್ಲ ಕಾಣಿಸ್ತಿದೆ ಅನ್ನುವಂತಹ ಖುಷಿ. ಇನ್ನೊಂದು ಕಡೆ ಕೆಲವೊಂದು ಮುಂಗುಸಿ ಮತ್ತು ಕೆಲವೆಲ್ಲ ಗಂಗೆ ಅಂತಹ ಎಲ್ಲ ಕೆಲವು ಜೀವಿಗಳಿತ್ತಲ್ವ. ಸೊ ಅದೆಲ್ಲ ಹೋಯ್ತಲ್ವ ಅಂತ ಹೇಳುವಂಥ ಒಂದು ಬೇಜಾರು. ಏನು ಮಾಡಲಿಕ್ಕಾಗೋದಿಲ್ಲ. ಸೊ ನಮ್ಮ ಜಾಗ ಅಲ್ವಾ, ಅವರ ಇಷ್ಟ ಬಂದಾಗೆ ಮಾಡ್ತಾರೆ. ಸೊ ನಾವೇನು ಹೋಗ್ಲಿಕ್ಕೆ ಆಗೋದಿಲ್ಲ. ನೋಡುವ, ಜೋರು ಮಳೆ ಬಂದರೆ ಕೆಲವೆಲ್ಲ ಗಿಡಗಳೆಲ್ಲ ಹುಟ್ಟಿಕೊಳ್ಬೋದು ಅನ್ನುವಂಥ. ಗುಡ್ಡೆಗೆ ಹೋಗಿ ಬಂದ ತಕ್ಷಣ ಜೋರು ಗಾಳಿ ಬೀಸಲಿಕ್ಕೆ ಶುರುವಾಯಿತು. ಜೋರು ಗಾಳಿ ಬರ್ತಿತ್ತು. ನಾನು ಅಂದ್ಕೊಂಡೆ ಜೋರು ಮಳೆ ಬಂದೇ ಬಿಡ್ತದೆ ಅಂತ ಹೇಳಿ, ಬಟ್ ಅಷ್ಟೇನು ಮಳೆನೇ ಬರಲಿಲ್ಲ, ಕಡಿಮೆ ಬಂದದ್ದು. ಸೊ ಜೋರಾಗಿ ಮಳೆ ಬರ್ತಾ ಇತ್ತಲ್ಲ, ಹಾಗೆ ಮಧ್ಯಾಹ್ನದ ಪಲ್ಯ ಮತ್ತು ಬೆಳಿಗ್ಗಿನ ಉಪ್ಪಿಟ್ಟಿತ್ತು. ಸೊ ಹಾಗೆ ಅದನ್ನು ತಿಂತಾ ಇದ್ದೆ ಬಿಸಿ ಮಾಡಿ.
ನಾವು ಹೇಗೆ ಕೆಲವೊಮ್ಮೆ ಮಳೆ ಬರುವಾಗ ಹೊರಗಡೆ ಕೂತ್ಕೊಂಡು ನೋಡ್ತಾ ಇರ್ತೀವಿ, ಅದೇ ರೀತಿಯಾಗಿ ಬೆಕ್ಕುಗಳಿಗೂ ಕೂಡ ನೋಡಲಿಕ್ಕೆ ಇಷ್ಟ ಅಂತ ಹೇಳಿ ನನಗೆ ಗೊತ್ತಾಯಿತು. ಯಾಕಂತೇಳಿದರೆ ನಮ್ಮ ಮನೆಯ ಒಂದು ಬೆಕ್ಕು ಲಿಲ್ಲಿ ಅಂತ ಹೇಳಿಬಿಟ್ಟು ಕಿಟಕಿಯಲ್ಲಿ ಕೂತ್ಕೊಂಡು ಮಳೆನ ನೋಡ್ತಾ ಇದ್ದು, ನೋಡಿ ಯಾವ ರೀತಿಯಾಗಿ ನೋಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು. ನಾನು ನಮ್ಮ ಮನೆಯಲ್ಲಿ ಕರೆಂಟ್ ಹೋದ ಸಮಯದಲ್ಲಿ ಕೆಲವೊಮ್ಮೆ ಕ್ಯಾಂಡಲ್ ಉರಿಸ್ತೇವಲ್ವ, ಸೊ ಅದರಲ್ಲಿ ಕರಗಿ ಹೋದಂತಹ ಮೇಣದ ಇದಿರ್ತದಲ್ವ, ಸೊ ಅದನ್ನು ಕರಗಿಸಿ ಈ ರೀತಿಯಾಗಿ ಒಂದು ಕ್ಯಾಂಡಲ್ ಮಾಡಿದ್ದೆ. ನೋಡಿ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಫಸ್ಟ್ ಟೈಮ್ ಮಾಡಿದ್ದು, ಸೊ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಒಮ್ಮೆ ಸ್ವಲ್ಪ ಮಳೆ ಬಂದಿತ್ತು ಅಂತ ಹೇಳಿದೆ ಅಲ್ವ, ಸೊ ಅದು ಪೂರ್ತಿಯಾಗಿ ನಿಂತಿತ್ತು. ಬಟ್ 7 ಗಂಟೆ ಆಗುವಾಗ ಪುನಃ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇವಾಗೆಲ್ಲ 7 ಗಂಟೆ ಆಗುವಾಗ ಅಷ್ಟೇನು ಕತ್ತಲೆ ಆಗೋದಿಲ್ಲ ನೋಡಿ, ಇನ್ನೂ ಕೂಡ ಅಷ್ಟೇ ಸ್ವಲ್ಪ ಬೆಳಕಿದೆ. ಪೂರ್ತಿ ಒಂದು 7-7:30 ಆಗುವಾಗೆಲ್ಲ ಫುಲ್ ಕತ್ತಲೆ ಆಗಿಬಿಡ್ತದೆ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.